ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಮಾವಿನ ಕಾಯಿನ ಬೇಯಿಸ್ಬಿಟ್ಟು ಉಗಿ ಮೇಲೆ ಬೇಯಿಸಿ 1 ವರ್ಷದವರೆಗೂ ಕೆಡದಿರೋ ಥರ ಹೇಗೆ ಇಟ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ. ಹಸ್ಬೆಂಡ್ ತುಂಬ ಮಾವಿನಕಾಯಿ ತೊಗೊಂಡು ಬಂದಿದ್ದಾರೆ, ಅದಕ್ಕೆ ಅದನ್ನೆಲ್ಲ ಹಾಳಾಗದಿರೋ ಥರ ಇಟ್ಕೋಬೇಕು. ಅಡುಗೆ ಮಾಡಿದ್ರೂ ಕೂಡ ಹೆಚ್ಚಿರುತ್ತೆ. ಇದು ಅಪ್ಪೆ ಹಣ್ಣು ತುಂಬ ಹುಳಿಯಾಗಿರುವಂಥದ್ದು. ಇದನ್ನ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅಪ್ಪೆ ಹುಳಿ ಮಾಡ್ಕೋಬೋದು ಅಥವಾ ಬೂತ್ಗೊಜ್ಜು ಮಾಡ್ಕೋಬೋದು. ಹೀಗೆ ಬೇರೆ ಬೇರೆ ಥರ ಮಾಡ್ಕೋಬೋದು. ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಇದನ್ನ ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೋಬೋದು ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಇದನ್ನು ಕ್ಲೀನಾಗಿ ತೊಳ್ಕೊಳ್ತೀನಿ. ತೊಳ್ಕೊಂಡಾದ ನಂತರ ಏನು ಮಾಡೋದು ಅಂತೇಳಿ ತೋರಿಸ್ತೀನಿ. ಈಗ ಈ ಮಾವಿನಕಾಯಿಗಳನ್ನ ಕ್ಲೀನಾಗಿ ತೊಳ್ಕೊಳ್ತೀನಿ. ಈ ಅಪ್ಪೆ ಹಣ್ಣೆಲ್ಲ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಒಂದ್ಸರಿ ಇದನ್ನೆಲ್ಲ ಒರೆಸ್ಕೊಂಡು ಉಗಿ ಮೇಲೆ ಬೇಯಿಸೋದಕ್ಕೆ ಇಡ್ತೀನಿ ಕುಕ್ಕರಲ್ಲಿ. ಮಾವಿನ ಹಣ್ಣೆಲ್ಲ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಎಲ್ಲನೂ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಉಗಿ ಮೇಲೆ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಕೆಳಗಡೆ ಕುಕ್ಕರ್ ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆ ಇಟ್ಬಿಟ್ಟು ಆ ಪಾತ್ರೆಯಲ್ಲಿ ತೊಳೆದಿರುವಂಥ ಈ ಮಾವಿನ ಹಣ್ಣೆಲ್ಲ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿಟ್ಟು 1 ಸೀಟಿ ಕೂಗಿಸ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ಇವಾಗ ಇದು ಆರಿದೆ. ರಸ ಎಲ್ಲ ತೆಕ್ಕೊಂಬಿಡೋಣ. ಮೊದಲು ಸಿಪ್ಪೆ ಎಲ್ಲ ತೆಗೆದು ಹಿಂಡ್ಕೊಂಡೆ ರಸ ಎಲ್ಲ. ಅದಾದಮೇಲೆ ಒರಟೆನ ಈ ರೀತಿ ಹಿಂಡ್ಕೊಂಬಿಟ್ಟು ರಸ ತೆಕ್ಕೋಬೇಕು. ನಾವು ಇದಕ್ಕೆ ಗುಳ ಅಂತ ಹೇಳ್ತೀವಿ, ಮಾವಿನ ಹಣ್ಣಿನ ಗುಳ ಅಂತೇಳಿ. ಇದೆಲ್ಲ ನೀಟಾಗಿ ತೆಕ್ಕೋಬೇಕು. ಸ್ವಲ್ಪನೂ ನೀರನ್ನು ತಾಗಿಸ್ಬಾರ್ದು, ಯಾಕೆಂದರೆ ಇದು ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ ಇಟ್ಕೋಬೇಕಲ್ಲ, ಅದಕ್ಕೆ ನೀರಿನ ಅಂಶ ಸ್ವಲ್ಪನೂ ತಾಗಬಾರ್ದು. ಆ ರೀತಿಯಾಗಿ ನಾವು ಇದನ್ನು ಹಿಂಡ್ಕೋಬೇಕು. ಕೈಯೆಲ್ಲ ಒಣಗಿರಬೇಕು, ಸ್ವಲ್ಪ ನೀರಿರಬಾರ್ದು. ಹಾಗೆ ನಾವು ಹಿಂಡ್ತಿರುವಂಥ ಪಾತ್ರೆ ಕೂಡ, ಯಾವ ಪಾತ್ರೆಯಲ್ಲಿ ರಸ ಹಾಕ್ಕೋತಿದ್ದೀವಿ ನೋಡಿ, ಅದು ಕೂಡ ಒಣಗಿರುವಂಥ ಪಾತ್ರೆ ಆಗಿರಬೇಕು. ಇವಾಗ ನಾನು ಇಂಗನ್ನು ಚಿಕ್ಕ ಚಮಚದಲ್ಲಿ 1 ಚಮಚದಷ್ಟು ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದು ಅಚ್ಚ ಖಾರದ ಪುಡಿಯನ್ನು ಮಾಡಿದಂಥ ಮಿಕ್ಸಿ ಜಾರ್, ಇದು ಉಪ್ಪಿನಕಾಯಿ ಮಾಡೋದಕ್ಕೆ. ನಾನಿಲ್ಲಿ 35 ಒಣಗಿಸಿರುವಂಥ ಸೂಜಿ ಮೆಣಸನ್ನು ತೊಗೊಂಡಿದ್ದೀನಿ. ನೀವು ಹಸಿ ಮೆಣಸು ಕೂಡ ತೊಗೋಬೋದು. ನನ್ನ ಹತ್ರ ಸೂಜಿ ಮೆಣಸಿರೋದ್ರಿಂದ ಅದನ್ನು ತೊಗೊಂಡೆ. ಗಾಂಧಾರಿ ಮೆಣಸಿದ್ರೆ ಅದನ್ನು ಕೂಡ ತೊಗೋಬೋದು. ಒಣಗಿದರೆ ತುಂಬ ಒಳ್ಳೆಯದು. ನಾನಿಲ್ಲಿ 7 ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು, ಖಾರ ಮತ್ತು ಇಂಗು ಇದನ್ನೀಗ ಪೌಡ್ರ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇವೆಲ್ಲ ಪುಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದೀನಿ. ಅದರಲ್ಲಿ ಮಾವಿನ ಹಣ್ಣಿನ ಗುಳ ಎಲ್ಲ ತೆಕ್ಕೊಂಡಿದ್ದೆಲ್ಲ ಉಗಿ ಮೇಲೆ ಬೇಯಿಸ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಬೌಲಲ್ಲಿ 1 ಬೌಲ್ ಆಗುವಷ್ಟು ಮಾವಿನ ಹಣ್ಣಿನ ಗುಳ ಇದೆ ಇಲ್ಲಿ. ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು. ಇವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು. ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಂಗು ಹಾಗೆ ಸೂಜಿ ಮೆಣಸು ಒಣಗಿರುವಂಥದ್ದು ಮತ್ತು ಉಪ್ಪೆಲ್ಲ ಹಾಕಿ ಮಾಡ್ಕೊಂಡಂಥ ಈ ಪುಡಿಯನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿಡೋದ್ರಿಂದ ಇದು ಕೆಡೋದಿಲ್ಲ. ಎಷ್ಟೇ ದಿನ ಇಟ್ಕೊಂಡ್ರೂ ಕೆಡೋದಿಲ್ಲ. ವರ್ಷಗಟ್ಟಲೆ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ, ಇದೆಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಚೆನ್ನಾಗಿ ಇದು ಕುದೀತು ಅಂದರೆ ಮಾತ್ರ ಒಳ್ಳೆಯದು. ಇದರಲ್ಲಿ ಸ್ವಲ್ಪನೂ ನೀರಿನ ಅಂಶ ಇಲ್ದಿರೋ ಥರ ನಾವು ಇದನ್ನು ಕುದಿಸ್ಕೋಬೇಕಾಗತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು. ಇನ್ನೂ ಚೆನ್ನಾಗಿ ಕುದಿಬೇಕು ಇದು. ಅಲ್ಲಿವರೆಗೆ ನಾವು ಇದನ್ನು ಈ ರೀತಿ ಕೈಯಾಡಿಸ್ತಾ ಇರಬೇಕು. ತಳ ಬಿಟ್ಕೊಂಡು ಬರುತ್ತೆ. ಅದು ಚೆನ್ನಾಗಿ ಕುದೀತಾ ತಳ ಬಿಟ್ಕೊಂಡು ಬರುತ್ತೆ. ಆಮೇಲೆ ನಾವು ಉರಿಯನ್ನು ತೆಕ್ಕೊಂಬಿಡಬೇಕು. ಇವಾಗ ಉರಿ ತೆಕ್ಕೊಂಡಿದ್ದಾಗಿದೆ. ಇದು ಆರೋದಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಇದು ಗಟ್ಟಿ ಆಗ್ತಾ ಬರುತ್ತೆ. ತಣ್ಣಗಾದ್ಮೇಲೆ ಈ ರೀತಿಯಾದಂಥ ಯಾವುದಾದ್ರೂ ಒಂದು ಗಾಜಿನ ಬಾಟ್ಲಲ್ಲಿ ಅದನ್ನು ಹಾಕಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಚೆನ್ನಾಗಿ ತಣ್ಣಗಾಗಬೇಕು. ಅದು ಬಿಸಿ ಅಂಶ ಇರಲೇಬಾರ್ದು. ಅಷ್ಟು ತಣ್ಣಗಾಗೋವರೆಗೆ ಬಿಡಬೇಕು. ಆವಾಗ ಅದು ಗಟ್ಟಿ ಆಗ್ತಾ ಬರುತ್ತೆ, ನೋಡ್ಬೋದು ಇಲ್ಲಿ. ಆಮೇಲೆ ಗಟ್ಟಿಯಾಗಿ ಮುಚ್ಚಳ ಹಾಕಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೋಬೇಕು. ಫ್ರೀಝರಲ್ಲಿ ಇಟ್ಕೊಳ್ಳಿ. 1 ವರ್ಷಗಳ ಕಾಲ ಇಟ್ಕೋಬೋದು. ಆಚೆನೂ ನೀವು ಇಟ್ಕೊಂಡ್ರೆ ತುಂಬ ದಿನ ಇಟ್ಕೋಬೋದು. ನೀರೆಲ್ಲ ತಾಗಿಸಿಲ್ಲ ಅಂದರೆ ಏನೂ ಕೂಡ ಕೆಡಲ್ಲ. ಇದು ಆಚೆ ಇಟ್ಟರೂ ಕೂಡ
ಚೆನ್ನಾಗಿಯೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಸ್ನೇಹಿತರೆ ನೋಡಿ, ಇವಾಗ ರೆಡಿ ಆಗಿದೆ. ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಈ ರೀತಿ ನಾವು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಆರಾಮಾಗಿ ನಾವು ಇದನ್ನ 1 ವರ್ಷಗಳ ಕಾಲ ಸ್ಟೋರ್ ಮಾಡಿ ಇಟ್ಕೋಬಹುದು. ಬೇಕಾದಾಗ ನಾವು ಇದನ್ನ ಬಳಸ್ಕೋಬಹುದು. ಹಾಗೆ ಇದನ್ನ ಹಪ್ಪಳ ಕೂಡ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿ ಉಗಿಯಲ್ಲಿ ಬೇಯಿಸ್ಕೊಂಡ್ಬಿಟ್ಟು ಇದಕ್ಕೆ ಸಿಹಿ ಸ್ವಲ್ಪ ಹಾಕೋಬೇಕು. ಹುಳಿ, ಸಿಹಿ, ಖಾರ ಹಾಕ್ಬಿಟ್ಟು ಹಪ್ಪಳ ಕೂಡ ಮಾಡ್ಕೋಬಹುದು. ಅದಕ್ಕೂ ಚೆನ್ನಾಗಿರುತ್ತೆ. ಇಲ್ಲ ಅಪ್ಪೆ ಹುಳಿ ಮಾಡೋದಿಕ್ಕೆ ತುಂಬಾ ತರ ಮಾಡ್ಬೋದು ಇದರಲ್ಲಿ. ನಾನು ನೆಕ್ಸ್ಟ್ ಮುಂದೆ ನಿಮ್ಗೆ ಇದರಲ್ಲಿ ಯಾವೆಲ್ಲ ರೆಸಿಪಿ ಮಾಡ್ಬೋದು ಅನ್ನೋದು ಕೂಡ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ಹಾಕಿಟ್ಕೊಂಡಿದ್ದೀನಿ. ಇನ್ನು ಮತ್ತೆ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದೇ ರೀತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ. ಇವತ್ತಿನ ಈ ರೆಸಿಪಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಮುಂದಿನ ರೆಸಿಪಿ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ.